ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಫಾಸ್ಟಾಗಿ ಹೇಳ್ತಾ ಹೋಗೋಣ. ಸುದ್ದಿಗಳು ತುಂಬ ಇದೆ. 31 ಕಾಂಗ್ರೆಸ್ ಶಾಸಕರ ಸಹಿ ಇರುವಂಥ ಪತ್ರ. ಆ ಶಾಸಕರುಗಳ ಮಧ್ಯದಲ್ಲಿ ಒಂದು ಕಾಮನ್ ಥಿಂಗ್ ಏನಂದರೆ, ಎಲ್ಲರೂ ಮೊದಲನೇ ಸಲ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿರುವಂಥವ್ರು. ಪತ್ರ ಏನು ಹೇಳುತ್ತೆ? 34 ಜನರನ್ನು ಮಂತ್ರಿಗಳನ್ನಾಗಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಕರ್ನಾಟಕದಲ್ಲಿ. ಈಗಾಗಲೇ ಮಂತ್ರಿಗಳಾಗಿರುವವರ ಪೈಕಿ ಒಬ್ಬ ಕೂಡ ಮೊದಲ ಸಲ ಗೆದ್ದ ಶಾಸಕ ಮಂತ್ರಿಯಾಗಿಲ್ಲ. 38 ಜನರನ್ನ ಕಾಂಗ್ರೆಸ್ಸಿನ 38 ಅಭ್ಯರ್ಥಿಗಳನ್ನು ಮೊದಲನೇ ಸಲ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅರ್ಥಾತ್ 38 ಶಾಸಕರು ಫಸ್ಟ್ ಟೈಮ್ ಗೆದ್ದು MLAಗಳಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಇಷ್ಟು ಜನರನ್ನು ಜನ ಬೆಂಬಲಿಸಿದ್ದಾರೆ ಅಂದರೆ ಜನ ಬದಲಾವಣೆಯನ್ನು ಬಯಸ್ತಾರೆ ಅಂತ ಅರ್ಥ. ಸಚಿವ ಸಂಪುಟ ಯಾವಾಗಲೂ ಹಳಬರ ಹೊಸಬರ ಮಿಶ್ರಣದಂತೆ ಇರಬೇಕು. ಆದ್ದರಿಂದ ನೀವು ಈಗ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಆಲೋಚನೆ ನಡೆಸ್ತಾ ಇದ್ದರೆ ನಮ್ಮಗಳ ಪೈಕಿ, ಅರ್ಥಾತ್ ಮೊದಲ ಸಲ ಗೆದ್ದಿರುವ 38 ಶಾಸಕರುಗಳ ಪೈಕಿ 5 ಜನರನ್ನು ಮಂತ್ರಿಗಳನ್ನಾಗಿ ಮಾಡಿ ಅಂತ ಈ ಪತ್ರ ಹೇಳ್ತಾ ಇದೆ. ಮಂತ್ರಿಗಳನ್ನಾಗಿ ಮಾಡಿ 5 ಜನರನ್ನು ಅಂತ. 31 ಜನರ ಪಟ್ಟಿ ಇದೆ, ಯಾರ್ಯಾರು ಸೈನ್ ಹಾಕಿದ್ದಾರೆ ಅಂತ. ಅದರ ಜೊತೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟು ಜನರಿಗೆ ಈ ಪತ್ರ ಬರೆದಿದ್ದಾರೆ. ಇಕ್ಬಾಲ್ ಹುಸೇನ್, ಭರತ್ ರೆಡ್ಡಿ, KS ಬಸವಂತಪ್ಪ, ಮಂಥರ್ಗೌಡ, ಗಣೇಶ್ ಪ್ರಸಾದ್ ಪತ್ರದಲ್ಲಿ ಸೈನ್ ಹಾಕಿರೋರು ಇವರೆಲ್ಲ. ಕೇಳಿಸ್ಕೊಳ್ಳಿ ಏನಂತಾರೆ ಅಂತ. ನಮಗೆಲ್ಲ ಅಸಮಾಧಾನ ಇದೆ. ಕೆಲವು ಸಚಿವರುಗಳು ಸರಿಯಾಗಿ ನಮಗೆ ಗೌರವ ಕೊಡ್ತಾ ಇಲ್ಲ, ನಮಗೆ ಸ್ಪಂದನೆನ ಮಾಡ್ತಾ ಇಲ್ಲ, ಸೂಕ್ತವಾದಂಥ ನಿರ್ಧಾರ ತಗೊಳ್ಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ನಮ್ಮ ಕೋರಿಕೆ ಇದು, ನಮ್ಮ ಬೇಡಿಕೆ ಇದು. ನಮ್ಮ ಜೊತೆಲಿ ಅವತ್ತೆಲ್ಲರೂ ಕೂಡ ನಾವು ಬೇಡಿಕೆನ ಇಟ್ಟಾಗ ಸಾಕಷ್ಟು ಜನ ಇದಕ್ಕೆ ಒತ್ತಾಯ ಮಾಡಿದ್ರು. ಸಾಕಷ್ಟು ಜನದ ಬೇಡಿಕೆ ಇದೇ ಆಗಿತ್ತು. ಅದ್ರ ನಂದು ಒಂದು ಬೇಡಿಕೆ ಅದು. ನನಗೆ ಯಾವ ಸಚಿವ ಸ್ಥಾನನೂ ಬೇಡ, ಶಾಸಕನಾಗಿದ್ದೀನಿ ಅಷ್ಟೇ ಸಾಕು. ನಾನು ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗಿದೆ, ಮಾಡ್ತೇವೆ. 35ರಿಂದ 40 ಜನ ಫಸ್ಟ್ ಟೈಮರ್ಸು, ಯಂಗ್ಸ್ಟರ್ಸ್ ಎಲ್ಲರೂ ಗೆದ್ದಿದ್ದೀವಿ. ನಾಳೆ ಬೆಳಗ್ಗೆ ಏನನ್ನ ಸಚಿವ ಸಂಪುಟ ಏನನ್ನ ಎಕ್ಸ್ಪೆನ್ಷನ್ ಆದರೆ ಹೈಕಮಾಂಡ್ ಏನನ್ನ ಮಾಡುತ್ತೆ ಅಂತ ಅಂದಾಗ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಕೂಡ ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಾಗೇಂದ್ರಣ್ಣನೇ ನಮ್ಮ ಮಂತ್ರಿ, ನಾಗೇಂದ್ರಣ್ಣನೇ ಮಂತ್ರಿ ಆಗ್ಬೇಕನ್ನೋದು ನಮ್ಮ ಇಚ್ಛೆ. ಅದರಲ್ಲಿ ಸೀಡಣ್ಣವರು ಕೂಡ ಸೈನ್ ಮಾಡಿರ್ಬೇಕು ಅನ್ಕೊಂತೀವಿ. ಎಲ್ಲರೂ ಫಸ್ಟ್ ಟೈಮರ್ಸ್ ಯಾರ್ಯಾರು ಇದ್ದಾವೋ ಎಲ್ಲರೂ ಅಸೆಂಬ್ಲಿದಲ್ಲಿ ಅವತ್ತು ಕೂತಾಗ ಎಲ್ಲರೂ ಸೈನ್ ಮಾಡಿದ್ವಿ. ನಾವು ಒಟ್ಟು 5 ಜನ ಶಾಸಕರಿಗೆ ಹೊಸಬ್ರಿಗೆ ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ ಮಾಡ್ಕೊಂಡಿದ್ದೇವೆ. ಆ ಮನವಿ ಅಂತ ಯಾವ ಕೆಟಗರಿ ವೈಸ್ ಕೊಡ್ತಾರೋ ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಹೊಸಬ್ರಿಗೆ ಯಾರಾದರೂ ಕೊಡ್ಬೋದು, ಅದು ಹೈಕಮಾಂಡ್ಗೆ ಅವರ ಒಂದು ಮೇಲೆ ಅಂತಿಮ ತೀರ್ಮಾನ. ನೀವು ನೋಡ್ರಿ, ಗುಜರಾತ್ನಲ್ಲಿ ನೀವು ಸಚಿವ ಸಂಪುಟವನ್ನು ಮಾಡಿದ್ದಾರೆ, ಈಗ ಅಲ್ಲಿ ಸಹ ಎಲ್ಲ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇಟ್ ವಾಸ್ ಅ ಕಲೆಕ್ಟಿವ್ ಡಿಸಿಷನ್ ಬೈ ಆಲ್ ದ ಯಂಗ್ಸ್ಟರ್ಸ್. ಯಾರು ಮೊದಲನೇ ಬಾರಿ ಗೆದ್ದಿರೋದು ಕೊಡಲೇಬೇಕು ಅಂತೇನಿಲ್ಲ. ಇಫ್ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಇದ್ದರೆ ನಮ್ಮವ್ರು 38 ಜನಕ್ಕೂ ಒಂದು ಅವಕಾಶ, ಒಬ್ರಿಗಾದರೂ ಒಬ್ಬರು ಅವಕಾಶ ಕೊಡಲೇಬೇಕು ಅಂತಲೂ ನಾವೇನು ಆ ಥರ ಐ ಡೋಂಟ್ ಥಿಂಕ್ ದಟ್ ವಾಸ್ ಇದು. ಇಟ್ ವಾಸ್ ಐ ಥಿಂಕ್ ಇನ್ ಅ ಲೈಟರ್ ವೇ. ಒಂದು ಯುವಕರಿಗೆ ಒಂದು ಅವಕಾಶ ಕೊಡಿ, ಹುಮ್ಮಸ್ ಸಿಗ್ತದೆ ನಮ್ಮೆಲ್ಲರಿಗೂ ಕೆಲಸ ಮಾಡಲಿಕ್ಕೆ. ದಟ್ ವಾಸ್ ದ ಇಂಟೆನ್ಷನ್. ಅದು ಹಿಂದೆ ನಮ್ಮ ಅಸೆಂಬ್ಲಿ ನಡೆಯುವಂಥ ಸಮಯದಲ್ಲಿ ಕೆಲವಷ್ಟು ಶಾಸಕರು ಒಂದು ಏನಾದ್ರು ಅವಕಾಶ ಸಿಕ್ಕರೆ ನೋಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಸೈನ್ ಮಾಡಿ ಕೊಟ್ಟಿದ್ದಾರೆ. ಯಾವ ಪಕ್ಷದಲ್ಲಿ ಯುವಕರಿಗೆ ಅವಕಾಶಗಳು ಸಿಕ್ಕಿದ್ರೆ ಫಸ್ಟ್ ಟೈಮ್ ಗೆದ್ದಿರೋರು ಸಚಿವರಾಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋಂಥ ಕೆಲಸ ಇದು. ಅದಕ್ಕಾಗಿ ಇದಕ್ಕೆ ವಿಶೇಷವಾದ ಅರ್ಥ ಕಲಿಸೋಂಥ ಅವಶ್ಯಕತೆ ಇಲ್ಲ. ಇದು ನಡೆದಂಥದ್ದು 3-4 ತಿಂಗಳಿಂದೆ. ಸೊ ಹಾಗಾಗಿ ಈಗ ಬಂದಿರೋದು ನಿಜವಾಗ್ಲೂ ಆಶ್ಚರ್ಯಕರ. ಇದು ಯಾಕಂದರೆ ಈಗಾಗಲೇ ಹೈಕಮಾಂಡ್ಗೆ ಗೊತ್ತಿರೋಂಥ ವಿಚಾರ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆನೂ ನಮ್ಗೆ ಯಾವುದೇ ಥರದ ಮಾಹಿತಿ ಇಲ್ಲ. ಈ ಮಧ್ಯದಲ್ಲಿ ಮತ್ತೊಮ್ಮೆ ದಲಿತ CM ಮಾತು. ಮತ್ತೊಮ್ಮೆ ಅಂದೆ ನಾನು, ಹಿಂದೆ ಅನೇಕ ಸಲ ದಲಿತ ಮುಖ್ಯಮಂತ್ರಿ ಮಾತು ಬಂದು ಹೋಗಿದೆ. 5 ವರ್ಷಕ್ಕಂತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮುಂದಿನ ಅವಧಿ ದಲಿತರಿಗೆ ಸಿಗಬೇಕು ಅಂತ ಮಾತಾಡಿದವರಿದ್ದಾರೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು, ಅಕಸ್ಮಾತ್ ಬದಲಾವಣೆಯಾಗುವುದಾದರೆ ದಲಿತರಿಗೊಂದು ಅವಕಾಶ ಸಿಗಬೇಕು ಅಂತ ಮಾತಾಡಿದವರಿದ್ದಾರೆ. ಅದರ ಮಧ್ಯದಲ್ಲಿ HC ಮಹದೇವಪ್ಪನವರು, ಇವರ ಮಾತಿನ ಧಾಟಿನೂ ಅದೇ. ಈಗ ಸಿದ್ದರಾಮಯ್ಯನವರು ಇದ್ದಾರಲ್ಲ, ಅವಕಾಶ ಸಿಕ್ಕಾಗ ದಲಿತರಾಗಬೇಕು ಅಂತ. ಬಟ್ ಇವರು ಆಡಿದ ಒಂದು ಮಾತು, ಇವರ ಒಟ್ಟಾರೆ ಹೇಳಿಕೆಯಲ್ಲಿನ ಒಂದು ವಾಕ್ಯ ಗಮನ ಸೆಳೆಯೋ ಹಂಗಿದೆ. ಏನದು? ದಲಿತರು ಓಟ್ ಹಾಕಿದ್ದಾರೆ, ಅವರ ನಾಯಕರು ಸುಮ್ಮನಿದ್ದಾರೆ, ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಅಂತ. ಯಾರು ಬೇರೆಯವರು? ಅಫ್ಕೋರ್ಸ್ DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿರ್ತಾರೆ.
ದಲಿತರು ಓಟ್ ಹಾಕಿದ್ದಾರೆ, ದಲಿತ ನಾಯಕರು ಸುಮ್ಮನಿದ್ದಾರೆ, ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. ಅಂದರೆ ಒಕ್ಕಲಿಗರು ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿಲ್ಲ ಅಂತ ಹೇಳ್ದಂಗೆ ಇತ್ತಿವ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು, ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು. ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ. ಇವರ ಹೇಳಿಕೆಯ ಬಗ್ಗೆ, ಎಚ್ ಸಿ ಮಹದೇವಪ್ಪನವರ ಹೇಳಿಕೆಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ಇತ್ತು. ವ್ಯಂಗ್ಯವಾಗಿ ಮಾತಾಡಿದ್ರು ಅವರು. ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದಲೇ ಅವರಿಗೆ ನಮಸ್ಕಾರ ಅಂದರು. ಅಂದರೆ ಲಿಟ್ರಲಿ ತಲೆ ಬಾಗಿಸಿ ಮಾಧ್ಯಮಗಳವರ ಮುಂದೆ ಇಲ್ಲಿಂದಲೇ ನಮಸ್ಕಾರ ಅಂದರು ಡಿ.ಕೆ. ಶಿವಕುಮಾರ್ ಅವರು. ಕೇಳಿಸ್ಕೊಳ್ಳಿ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ಅವರು ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂತದ್ದು ಸರ್. ದಲಿತರು ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು. ಇದರ ಮಧ್ಯದಲ್ಲಿ 2 ದಿವಸಗಳ ಹಿಂದೆ ಡಿಟೇಲಾಗಿ ಮಾತಾಡಿದ್ದೆ ನಾನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ, ಅಂದರೆ ಸಿ ಎಂ ಆಫ್ ಕರ್ನಾಟಕ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಆಗ್ತಾ ಇರುವಂಥ ಟ್ವೀಟ್ಗಳು, ಪತ್ರಿಕೆಯೊಂದಕ್ಕೆ ಮುಖ್ಯಮಂತ್ರಿಗಳು ಬರೆದಂಥ ಲೇಖನದ ಕೆಲವು ಭಾಗಗಳನ್ನು ಇಟ್ಕೊಂಡು ಟ್ವೀಟ್ ಮಾಡಲಾಗ್ತಾ ಇತ್ತು. ಅದರಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಕುರಿ ಕಾಯ್ತಾ ಇರೋನೊಬ್ಬ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಈ ಷಡ್ಯಂತ್ರಗಳನ್ನೆಲ್ಲ ಮೆಟ್ಟಿ ನಿಲ್ತೀನಿ, ಇದೇ ಇತ್ತು. ಸಾರಾಂಶ ಏನು? ಹಿಂದುಳಿದ ವರ್ಗದಿಂದ ಬಂದಿರುವಂಥ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಯಾರ್ಯಾರೋ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಉದ್ದೇಶ, ಅವರ ಗುರಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆಯನ್ನುಂಟು ಮಾಡೋದು. ಇದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅನ್ನುವ ಅರ್ಥದಲ್ಲಿ ಮುಖ್ಯಮಂತ್ರಿಗಳ ಸರಣಿ ಟ್ವೀಟ್ಗಳ ಬಂದವು. ಸರಣಿ ಟ್ವೀಟ್ಗಳು. ಇದರ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು. ಭೇಟಿಯಾದಾಗ ಮುಖದ ಮೇಲೆ ಗೆಲುವಿತ್ತು ಅವ್ರಿಗೆ. ಏನು ಹೇಳಿದ್ರು ಅವರು? ಮೊಟ್ಟ ಮೊದಲ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ, ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ಅಂತ ಹೇಳಿದ್ದಾರೆ. ದಿಲ್ಲಿಗೆ ಯಾಕೆ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು? ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದಕ್ಕೆ ಹೋಗಿದ್ರಾ? ಇಲ್ಲ. ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಅವರು, ಈ ಸಲ ನಾನು ರೇಸ್ನಲ್ಲಿ ಇಲ್ಲ ಅಂತ. 2028ರ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನು ಇರ್ತೀನಿ ಹೊರತು ಈ ಸಲ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಅಷ್ಟೂ ಪ್ರಯತ್ನ ಇರೋದು KPCC ಅಧ್ಯಕ್ಷರಾಗುವುದಕ್ಕೆ. ದಿಲ್ಲಿಗೆ ಯಾರನ್ನು ಕರ್ಕೊಂಡು ಹೋಗಿದ್ರು? ಒಂದು 5-6 ಜನ MLAಗಳಿದ್ರು, ಹೌದು. ಆದರೆ 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ಹೋಗಿದ್ರು ಅವರು. ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗೋದಂದ್ರೆ ಏನರ್ಥ? ರಾಜ್ಯಾಧ್ಯಕ್ಷ ಆಗೋದಕ್ಕೆ ಪ್ರಯತ್ನ ಅಂತ. ಇದು ಮುಖ್ಯಮಂತ್ರಿಗಳ ಟ್ವೀಟ್ಗೆ ಪ್ರತಿಕ್ರಿಯೆಗಳು ಅಥವಾ ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿಗೆ, ಈ ಮೀಟಿಂಗಿಗೆ ಪ್ರತಿಕ್ರಿಯೆನೋ ಗೊತ್ತಿಲ್ಲ. KPCC ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ DK ಶಿವಕುಮಾರ್ ಅವರ ಬಗ್ಗೆ ಬರ್ತಾ ಇರುವಂಥ ಟ್ವೀಟ್ಗಳನ್ನು ನೋಡಿ. ಅಭ್ಯಾಸ ಬಲದಿಂದ ಟ್ವಿಟರ್ ಅಂತೀವಿ ನಾವು, X ಖಾತೆ ಅದು.
ತಂತ್ರಗಾರಿಕೆಯ ಚತುರ, ಜನಮನ ಗೆದ್ದ ನಾಯಕ, ದೂರದೃಷ್ಟಿಯ ನಾಯಕ, ಜನಸೇವೆಯೇ ಇವರ ಕಾಯಕ. ಉಪಮುಖ್ಯಮಂತ್ರಿಗಳ ಫೋಟೋಗಳು, ವಿಡಿಯೋಗಳನ್ನು ಹಾಕಿ ಇಂಥ ಕ್ಯಾಪ್ಷನ್ಗಳನ್ನು KPCC ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಟ್ವೀಟ್ ಮಾಡ್ತಾ ಇದೆ. ದೂರದೃಷ್ಟಿ ನಾಯಕ, ಜನಸೇವೆಯೇ ಇವರ ಕಾಯಕ, ತಂತ್ರಗಾರಿಕೆ ಚತುರ, ಮನಗೆದ್ದ ನಾಯಕ, ಇಂಥ ಪೋಸ್ಟ್ಗಳು ಬರ್ತಾ ಇದ್ದಾವೆ. ಇಂಟ್ರೆಸ್ಟಿಂಗ್ ಆಗತ್ತೆ ರೀ ರಾಜ್ಯ ರಾಜಕಾರಣ. ಬರ್ತಾ 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 ನೋಡಿ, ಒಂದೊಂದೇ ಹೆಜ್ಜೆ ಆ ಕಡೆ ಹೋಗ್ತಾ ಇದೆ. ಶಾಸಕರುಗಳ ಪತ್ರ ಅಂತೆ, ಸಿದ್ದರಾಮಯ್ಯನವರ ಸರಣಿ ಟ್ವೀಟ್ಗಳು, DK ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಅಸ್ಸಾಂ ಚುನಾವಣಾ ಪ್ರಚಾರ, ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿ ಭೇಟಿ, ಮಜಾ ಇದೆ. ಕಾಂಗ್ರೆಸ್ಸಿನ ಸುದ್ದಿ ಆಯಿತು, BJP ಸುದ್ದಿ ಕಡೆ ಬನ್ನಿ. BJPಯಲ್ಲಿ ಸುದ್ದಿ ಇರೋದು ಈಗ ಚಂದ್ರು ಲಮಾಣಿ ಟ್ರ್ಯಾಪ್. ಶಿರಹಟ್ಟಿಯ BJP ಶಾಸಕ ಚಂದ್ರು ಲಮಾಣಿ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ 1 ಕೋಟಿಯ ಗುತ್ತಿಗೆಗೆ ಸಂಬಂಧಿಸಿದಂತೆ ಲಂಚ ಪಡೀತಾ ಇದ್ರು ಅನ್ನೋದು ಆರೋಪ. 1 ಕೋಟಿ ರೂಪಾಯಿ ಟೆಂಡರಿಗೆ 11 ಲಕ್ಷ ರೂಪಾಯಿ ಕಮಿಷನ್ ಕೇಳಿದ್ರಂತೆ, 11%. ಅದರ ಪೈಕಿ 5 ಲಕ್ಷ ಅಡ್ವಾನ್ಸ್ ಪಡೀತಾ ಇರುವಾಗ ಲೋಕಾಯುಕ್ತ ಪೊಲೀಸರು, ಧಾರವಾಡ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ರಂತೆ. ನೋಡ್ತಾ ಇದ್ದೀರಿ, ಪೊಲೀಸ್ ಕಸ್ಟಡಿಯಲ್ಲಿ ಶಾಸಕ ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು PAಗಳು. ಇದು ತುಂಬ ವೆಲ್ ಪ್ಲ್ಯಾಂಡ್ ಆಗಿ ನಡೆದಿತ್ತ. ಅಫ್ಕೋರ್ಸ್ ಪ್ರತಿ ಟ್ರ್ಯಾಪು ವೆಲ್ ಪ್ಲ್ಯಾಂಡೇ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಸಾಮಾನ್ಯವಾಗಿ ಟ್ರ್ಯಾಪ್ಗಳಲ್ಲಿ ಏನು, ಯಾರೋ ಒಬ್ಬ ಭ್ರಷ್ಟ ಲಂಚ ಕೇಳ್ತಾನೆ. ಲಂಚ ಕೊಡುವ ಮನಸ್ಸೋ ಶಕ್ತಿನೋ ಅಥವಾ ಎರಡೂ ಯಾರು ಅದ್ರ ಕೊಡಬೇಕಾಗಿರುತ್ತಲ್ಲ ಅವ್ರಿಗೆ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಹೋಗಿ ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಲೋಕಾಯುಕ್ತ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇಂಥ ವ್ಯಕ್ತಿ ಇಂಥ ಕೆಲಸಕ್ಕೆ ನನಗಿಂಥ ಕೆಲಸ ಮಾಡಿಕೊಡ್ಬೇಕಾಗಿತ್ತು, ಅದರ ಬದಲು ಇಷ್ಟು ಲಂಚ ಕೇಳ್ತಾ ಇದ್ದಾರೆ ಅಂತ. ಆ ನಂತರ ಒಂದು ಪ್ರಾಸೆಸ್ ಆಗುತ್ತೆ. ಲೋಕಾಯುಕ್ತ ಪೊಲೀಸರು ಅವರೇ ಕೆಲವು ಹಣ ಕೊಡ್ತಾರೆ, ನೋಟುಗಳನ್ನು ಕೊಡ್ತಾರೆ. ಇಂಥ ನೋಟುಗಳನ್ನೇ ಅವರಿಂದ ರಿಕವರಿ ಮಾಡ್ತೀವಿ ಟ್ರ್ಯಾಪ್ ಆದರೆ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡಿರ್ತಾರೆ. ಆ ಪ್ರಕಾರ ನೋಟು ಕೊಟ್ಟು ಕಳಿಸಿ, ಈಗ ಇತ್ತೀಚಿನ ದಿನಗಳಲ್ಲಿ ಆಡಿಯೋ ವಿಡಿಯೋ ಏನೇನು ಸಾಧ್ಯವೋ ಎಲ್ಲೋ ರೆಕಾರ್ಡ್ ಆಗಿರ್ತವೆ, ಹಂಗಾಗತ್ತೆ. ಸೊ ಒಂದು ಟ್ರ್ಯಾಪ್ ಅಂತ ಆದಾಗ ಇಲ್ಲಿ ಲಂಚ ಪಡೆಯಲಿರುವ ಭ್ರಷ್ಟ, ಲಂಚ ಕೊಡಲಿರುವ ವ್ಯಕ್ತಿ, ಲೋಕಾಯುಕ್ತ ಪೊಲೀಸರು, ಈ 3 ಜನ ಇರಬೇಕು. ಈ 3 ಜನರನ್ನು ಬಿಟ್ಟು ಯಾರೋ ಇದ್ದಾರಾ ಈ ಕೇಸ್ನಲ್ಲಿ? ಡೌಟ್ ಯಾಕೆ ಬರ್ತಾ ಇದೆಯಪ್ಪ ಅಂದರೆ, ಹರಿದಾಡ್ತಾ ಇರುವಂಥ ಒಂದು ಆಡಿಯೋ ಒಬ್ಬ ಸ್ವಾಮೀಜಿದು. ಇಲ್ಲಿ ಜಾತಿ ಇರ್ರೆಲೆವೆಂಟು, ಆದರೂ ಇನ್ನೂ ಬೆಟರ್ ಕನೆಕ್ಷನ್ಗೋಸ್ಕರ ಹೇಳ್ತಾ ಇದ್ದೀನಿ. ಚಂದ್ರು ಲಮಾಣಿ ಬಂಜಾರ ಸಮುದಾಯಕ್ಕೆ ಸೇರಿದವರು, ಸ್ವಾಮೀಜಿನೂ ಬಂಜಾರ ಸಮುದಾಯದ ಸ್ವಾಮೀಜಿನೇ. ಕುಮಾರ್ ಮಹಾರಾಜ್ ಅಂತ ಬಂಜಾರ ಸಮುದಾಯದ ಸ್ವಾಮೀಜಿನೇ. ಅವ್ರದ್ದು ಒಂದು ಆಡಿಯೋ ವೈರಲ್ ಆಗ್ತಾ ಇದೆ, ಕೇಳಿಸ್ಕೊಳ್ಳಿ. ತಗೊಂಡ್ ಮಾಡ್ಕೊಡ್ರಿ ಅಂದ್ರಿ. ಧೈರ್ಯ ಇರ್ಬೋದು ಅನ್ನೋದು ಅದ ನನ್ಗ ಆಶ್ಚರ್ಯ ಆಗೈತ್ರಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಸ್ಲೇಬೇಕ್ರಿ. ತಾನ ಕಟ್ಬಿಡ್ರಿ. ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ತಾನ ಮಾಡ್ಕೊಂತಾನ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ ಕಳಿತೀವಿಪ್ಪ ಅನ್ನ ಅಂತೀವಿ. ಎಲ್ಲಾರ್ಗು ಹೋಯ್ತು ನೋಡ್ರಿ. ಎಲ್ಲಾರ್ಗು ಬೈತಾನ್ರಿ. ಈ ನಮ್ಮ ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ, ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಮಣ್ಣಿನ ಬಿಲ್ ತೆಗೆದಿರ್ತಾರಲ್ರಿ, ಹಾಕಿ ಅಂತ ತಕ್ಕೊಂತಾರ್ರಿ ಇವ್ರು. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಅದ ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ. ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ.
ಬರ್ತಂತ ತೋರಿ ನಾಳೆ ಊರಿಗೆ ಹೊಂಟೀನಿ ಗದಗ ಬಂದು ಮದ್ಲಾಗ ಇರ್ತಾನೆ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ ಅವನು. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲ ಪಾರ್ಟ್ನರ್ ರೀ ಅವ್ರು. ಅವ್ರು ಎಲ್ಲ ಕ್ಯಾಶಿನೋ ಇಂಥದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವ್ನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ ML ಹಿಂಗ ಮಾಡಿದ್ನರಿ. ಬ್ಯಾರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ಕೆಲ್ಸ ಕೊಡ್ರಿ ಅಂತೇಳಿ ಬರ್ತಾರ್ರಿ ಅವ್ರು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ ಹೋಗಿಸ್ಬಿಟ್ರಿ ಇವನ್ನ. ಸುಂದಗಾಗಿ ಕುಂದಿರ್ತಾನ್ರಿ ಇವ. ನಾಳೆ ಮಾತಾಡೋಣಂತ ಬರ್ರಿ, ಅವನ ಜೊತೆನೆ ಮಾತಾಡೋಣ ಫೋನ್ ಹಚ್ಚಿ. ಅವ್ರನ್ನ ಕೈ ಬಿಟ್ಟು ನಾವ್ ಸುಮ್ಮನೆ ಸೈಡ್ ನಿಲ್ಲನ್ರಿ. ಅದರಿ ನಾಳೆ ಬಂದೋಕಂತ ಬರ್ರಿ, ನಾಳೆ ಬರ್ರಿ. ಈ ಕೊನೆಯ ಸೆಂಟೆನ್ಸ್ ಇತ್ತಲ್ಲ, ಆ ಸೆಂಟೆನ್ಸು ಡೈರೆಕ್ಟ್ಲಿ ಇನ್ಡೈರೆಕ್ಟ್ಲಿ ಟ್ರ್ಯಾಪಿನ ಬಗ್ಗೆನೇ ಹೇಳೋದು. ನೋಟಿಗೆ ಇದನ್ನು ಹಚ್ಚಿ ಕಳಿಸ್ಬಿಟ್ರೆ ಸುಂದಾಗಿ ಕೂತ್ಕೋತಾರೆ. ಶಿರಹಟ್ಟಿಯ ಶಾಸಕರು ಸ್ವಾಮೀಜಿಗಳಿರೋದು ಶಿರಹಟ್ಟಿನೇ. ಶಿರಹಟ್ಟಿಯ ಆದರಹಳ್ಳಿಯ ಕುಮಾರ ಮಹಾರಾಜರು ಇವರು ಬಂಜಾರ ಸಮುದಾಯದ ಸ್ವಾಮೀಜಿ. ಆಡಿಯೋ ನಂದು ಅಲ್ಲ ಅಂತ ಹೇಳೋದಿಲ್ಲ ಅಂತಾರೆ ಅವರು. ಆಡಿಯೋ ನಂದೇ, ಬಟ್ ಈ ಟ್ರ್ಯಾಪ್ಗೂ ನನಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟೀಕರಣ ಇದೆ. ಫಸ್ಟು ವಾಟ್ಸಪ್ನಲ್ಲಿ ಒಂದು ಆಡಿಯೋ ನೋಟ್ಬಿಟ್ರು, ಆಮೇಲೆ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಆದರಳ್ಳಿಯ ಸಮಸ್ತ ಸದ್ಭಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ, ತಾವು ಯಾವ ಕಾರಣಕ್ಕೂ ಭಯ ಪಡುವಂತ ಅಗತ್ಯವಿಲ್ಲ. ಯಾರು ಏನೇನು ಮಾಡೋರು ಮಾಡಿಕೊಳ್ಳಿ. ನಾನು ಸ್ಪಷ್ಟವಾಗಿದ್ದೀನಿ. ನಾನು ಮಾತಾಡಿಲ್ಲ ಅಂಥೇಳಿ ಅದನ್ನು ಸಮರ್ಥನೆ ಮಾಡ್ಕೊಳೋದಿಲ್ಲ, ಮಾತಾಡಿದ್ದೀನಿ ನಾನು. ಆದರೆ ನಮ್ಮ ಜಗಳದ ಸಮಯದಲ್ಲಿ ನಾನು ನನ್ನ ಮೇಲೆ ನಮ್ಮ ಶಾಸಕರು ನನಗೆ ಒತ್ತಡ ಕೊಟ್ಟಿದ್ದಕ್ಕಾಗಿ ನಾನು ಮಾತಾಡಿದ್ದೀನಿ. ಸಿಟ್ನಲ್ಲಿದ್ದೆ, ಅವಾಗ ಮಾತಾಡಿದ್ದೀನಿ. ಆದ್ರೆ ಈ ಪ್ರಕರಣಕ್ಕೆ ನನಗೆ ಯಾವುದೇ ಸಂಬಂಧವಿಲ್ಲ. ಹೌದಾ, ಅದನ್ನ ಸ್ಪಷ್ಟೀಕರಣನು ಕಳಿಸ್ತೀನಿ. ನಾಳೆ ಕೂಡ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮೈಸೂರು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಜಿಲ್ಲಾ ಲೆವೆಲ್ ಅಲ್ಲಿ ಅದನ್ನ ಸ್ಪಷ್ಟತೆಯನ್ನು ಪಡಿಸ್ಲಿಕ್ಕೆ ಸಾಧ್ಯ ಆಗ್ತೀನಿ. ಮತ್ತು ನಾವು ಅದರಲ್ಲಿ ಏನಾರ ಭಾಗಿದಾರ ಅದೀವಂದ್ರೆ ನಾನು 2 ಮೊಬೈಲ್ ಅನ್ನು ಕೂಡ ತಗೊಳ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ವಿಷಯಗಳನ್ನು ಮುಟ್ಟಿಸಿದ್ದೀನಿ. ಮತ್ತೊಳ್ಳೆ ನೆಕ್ಸ್ಟ್ ತಾವು ಏನಂತೀರಿ ಅದಕ್ಕೆ ಸ್ಪಂದನೆ ಮಾಡ್ತೀನಿ ಅಂತ ಹೇಳಿ ಹೇಳಿದ್ದೀನಿ. ತಾವು ಯಾರ್ದು ಸದ್ಭಕ್ತರು ಅಗತ್ಯ ಮತ್ತು ಭಯ ಪಡೋಂತ ಅಗತ್ಯ ಇಲ್ಲ. ನಾನೇನಾರ ಅದರಲ್ಲಿ ಇದೀನಿ ಅಂತ ಏನಾರ ಪ್ರೂವ್ ಆದ್ರೆ ನಾನು ಹೋರಾಟಕ್ಕೂ ಕೂಡ ಇಳಿಲಿಕ್ಕೆ ಸಾಧ್ಯ. ಆದ್ರೆ ಅವ್ರು ಮಾಡತಕ್ಕಂಥ ಅಧರ್ಮದ ಕೆಲಸಕ್ಕೆ ನಾನು ಟಿಕೆಟನ್ನು ತಪ್ಪಿಸತಕ್ಕಂಥ ಕೆಲಸ ಮಾಡ್ತೀನಂದೇನಿ. ಮುಂದೂ ಕೂಡ ಹೋರಾಟ ಹೀಗೆ ಇರ್ತದೆ. ಇಂಥ ಭ್ರಷ್ಟ ರಾಜಕಾರಣಿಗಳನ್ನ ಟಿಕೆಟ್ ಕೊಟ್ರಂದ್ರೆ ಇವತ್ತು ಸಮಾಜ ಹೇಗೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ? ಆ ವಿಷಯವಾಗಿ ನಾನು ಮಾತಾಡಿದ್ದೀನಿ. ಆ ಪಕ್ಷ ಭಾಳ ಶಿಸ್ತತೆಯಿಂದ ಇದೆ. BJP ಪಕ್ಷ ಅಂದರೆ ಭಾಳ ಶಿಸ್ತತೆ ಪಕ್ಷ. ಅದು ಆ ಪಕ್ಷದವ್ರು ಇಂಥ ಭ್ರಷ್ಟರು ಇರಬಾರ್ದು ಅಂತೇಳಿ ಮಾತಾಡಿದ್ದೀನಿ. ಒಬ್ಬರು ಸ್ವಾಮಿಗಳಿಗೆ ಒಬ್ರು ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ನೋವು ಮಾಡ್ಕೊತ ಬಂದಾಗ ಇಂಥವೆಲ್ಲ ನೋವು ಕೊಟ್ಟಾಗ ನಾನು ಮಾತಾಡಿದ ನಿಜ ಇದೆ. ಅದು ಹಾಗಂದ್ರೆ ಟ್ರ್ಯಾಪ್ ಮಾಡೋಕ್ಕೂ ನೀವು ಮುಂದೆ ಹೋಗಿದ್ರಿ? ಇಲ್ಲ, ಟ್ರ್ಯಾಪಿಗೆ ನನಗೆ ಸಂಬಂಧನೇ ಇಲ್ಲ. ಇದು ಇಲ್ಲ, ನಾನು ಮಾತಾಡಿದ ಖರೆ ಇದೆ. ಅದನ್ನು ಒಪ್ಕೊಂತೀನಿ ನಾನು. 1 ವರ್ಷ 1.5 ವರ್ಷದಿಂದ ನಮ್ಮ ಮಧ್ಯೆ ಅವ್ರ ಮಧ್ಯೆ ಹೇಗೆ ಜಗಳ ಮಾಡ್ಕೊತ ಬಂದಿದೆ. ಶಾಸಕರು ಕೂಡ ಭಾಳಷ್ಟು ನೋವು ಮಾಡಿದ್ದಾರೆ ನನಗೆ. ಶಾಸಕರು ಕೂಡ ಅವರು ಏನೇನು ಮಾತಾಡಿದ್ರು, ಒಬ್ರು ಸ್ವಾಮಿಗಳಿಗೆ ಹೆಂಗೆ ಮಾತಾಡ್ಬೇಕನ್ನೋ ಜ್ಞಾನ ಕೂಡ ಶಾಸಕರು ಇರಲಿಲ್ಲ. ಅವರು ಏನೇನು ಮಾಡ್ತಿದ್ರು ಅದನ್ನು ಅವ್ರ ವಿರುದ್ಧವನ್ನು ನಾನು ಮಾತಾಡುವಾಗ ಅಥವಾ ಸಮಾಜದೊಳಗೆ ಹಿಂಗೆ ಇರ್ಬೇಕಂದಾಗ ನನ್ನ ವಿರುದ್ಧವನ್ನು ಷಡ್ಯಂತ್ರವನ್ನು ಮತ್ತು ನನ್ನ ತೇಜೋವಧಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊತ ಬಂದರು ಅವ್ರು ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್. ಮೊಟ್ಟ ಮೊದಲ ಸಲ ಗ್ಲೋಬಲ್ ಸೌತ್ನಲ್ಲಿ ಇಂಥದ್ದೊಂದು ಸಮಿಟ್ ಆಯಿತು. ಭವಿಷ್ಯದ ಸವಾಲು ಮತ್ತು ಅವಕಾಶಗಳ ಬಗ್ಗೆ ಚರ್ಚೆಗಳಾದವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು 3-4 ಸಲ ನ್ಯೂಸ್ ಅವರ್ನಲ್ಲಿ ಇದರ ಬಗ್ಗೆ ಮಾತಾಡಿದ್ದೀವಿ ನಾವು. ನೆನ್ನೆ ನ್ಯೂಸ್ ಅವರ್ ಸ್ಪೆಷಲ್ ಕೂಡ ಇದರ ಬಗ್ಗೆನೇ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಜಗತ್ತು ನಿಬ್ಬೆರಗಾಗಿ ನೋಡುವಂತಹ ಸಾಧ್ಯತೆಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಒಂದು ಅಂದಾಜಿನ ಪ್ರಕಾರ 9 ಕೋಟಿ ಉದ್ಯೋಗಗಳನ್ನು ಇದು ಕಸಿದುಕೊಳ್ಳುತ್ತೆ. ಎಂಟ್ರಿ ಲೆವೆಲ್ ಉದ್ಯೋಗಗಳು ಹೋಗ್ಬಿಡ್ತವೆ. ಹಾಗಿದ್ರೆ ಇದು ಬರೀ ಥ್ರೆಟ್ಟಾ? ನೋ, ಇದರಿಂದ ಅವಕಾಶಗಳು ಸುಮಾರಿದ್ದಾವೆ. ಆ ಅವಕಾಶಗಳು ಏನು, ಯಾರ್ಯಾರಿಗಿದ್ದಾವೆ, ಹೆಂಗೆ ಬಳಕೆ ಮಾಡಿಕೊಳ್ಳಬೇಕು ಎಲ್ಲ ಚರ್ಚಿಸುವುದಕ್ಕಾಗಿ 3 ದಿನಗಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ದಿಲ್ಲಿಲಾಯಿತು. ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ ಒಂದರಲ್ಲಿ ಮೊಟ್ಟ ಮೊದಲನೇ ಸಲ ಈ ಸಮಿಟ್ ಆಗಿತ್ತು. 4ನೇ AI ಸಮಿಟ್ ಇದು. ಕಳೆದ ಸಲ
ಫ್ರಾನ್ಸ್ನಲ್ಲಾದಾಗ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ದರು. ಈ ಸಲ ಫ್ರಾನ್ಸ್ ಅಧ್ಯಕ್ಷರು ಇಲ್ಲಿಗೆ ಬಂದಿದ್ದರು. ಯಶಸ್ವಿ ಆಯಿತು. ಅದೇನೋ $270 ಬಿಲಿಯನ್ ಇನ್ವೆಸ್ಟ್ಮೆಂಟ್ನ ಪ್ರಾಮಿಸ್ಗಳು ಬಂದಿದ್ದಾವಂತೆ. ನಾನು ಮೊನ್ನೆನೂ ಇದನ್ನು ಕಾಷನ್ ರೂಪದಲ್ಲಿ ಹೇಳಿದೆ. ಈ ನಂಬರ್ಗಳನ್ನು ಥ್ರಿಲ್ ಆಗಬೇಡಿ ನೋಡಿ. ಗ್ರೌಂಡ್ ಲೆವೆಲ್ನಲ್ಲಿ ಅವು ಇಂಪ್ಲಿಮೆಂಟ್ ಆದಾಗ ಮಾತ್ರ ಅದು ಆದಂಗೆ. ಅದು ಇದರಲ್ಲಿ ಎಷ್ಟು % ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ. ಓವರ್ ಆಲ್ ಒಂದು ಸಕ್ಸಸ್ಫುಲ್ ಸಮಿಟ್ ಇದು. ಇದರಲ್ಲಿ ಅಪಸವ್ಯಗಳ ಕೆಲವಿದ್ದು. ಅದ್ಯಾವುದೋ ಗೊಲಗೋತಿಯಾ ಯೂನಿವರ್ಸಿಟಿ ಅಂತೆ, ಗಲಗೋಟಿಯಾ ಯೂನಿವರ್ಸಿಟಿ. ಚೀನಾದವರು ಅಮೆಝಾನ್ನಲ್ಲಿ ಮಾರೋದಕ್ಕೆ ಬಿಟ್ಟಿರೋ ರೋಬೋ ನಾಯಿನ ತಗೊಂಡು ಬಂದು ನಾವು ಡೆವಲಪ್ ಮಾಡಿದ್ದು ಅಂದರು. ದೇಶ ಏನು ಪ್ರಪಂಚದಾದ್ಯಂತ ಟ್ರೋಲ್ ಹಂಗಾಯ್ತದು. ಅದರ ಜೊತೆಗೆ ಇದೊಂದು ಯೂತ್ ಕಾಂಗ್ರೆಸ್ ನಾಯಕರುಗಳು ಬರೀ ಕಾರ್ಯಕರ್ತರಲ್ಲ, ಇವರೆಲ್ಲ ಲೋಕಲ್ ಲೀಡರ್ಸ್. ಇವರು ಸಮಿಟ್ನ ಜಾಗಕ್ಕೆ ನುಗ್ಗಿ, ಅಂದರೆ ಯಾವ ವೇದಿಕೆಯ ಮೇಲೆ ಗ್ಲೋಬಲ್ ಲೀಡರ್ಸ್ ನಿಂತುಕೊಂಡು ಒಂದು ಏಕತೆಯ ಸಂದೇಶವನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮನುಕುಲದ ವೃದ್ಧಿಗಾಗಿ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುವ ಸಂದೇಶವನ್ನು ಕೊಟ್ಟಿದ್ದರು, ಆ ವೇದಿಕೆಯ ಮೇಲೆ ಟಾಪ್ಲೆಸ್ ಆಗಿ ಅರೆಬೆತ್ತಲೆಯಾಗಿ ಬಂದು ಪ್ರತಿಭಟನೆ ನಡೆಸಿದ್ರು. ಅಪಸವ್ಯಗಳ ಪಟ್ಟಿಯಲ್ಲಿ ಸೇರಿಕೊಳ್ಳಬಹುದಾದಂಥದ್ದು. ಸಂಜೆ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟ್ರ್ ಇದನ್ನೇ ಮಾಡಿದ್ವಿ ನಾವು. ವಿಪಕ್ಷಗಳಾದವು ಆಡಳಿತ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಬಾರ್ದ? ಯಾವನು ಹೇಳೋದು ಮಾಡಬಾರ್ದು ಅಂತ? ವಿಪಕ್ಷಗಳ ಕೆಲಸ ಅದು. ಸರ್ಕಾರ ತಪ್ಪದಾಗ ಸರಿಯಾಗಿ ಮಾರ್ಗದರ್ಶನ ಮಾಡೋದು, ಏನು ತಪ್ಪಾಗಿದೆ ಅನ್ನುವುದನ್ನು ಜನರಿಗೆ ತಿಳಿಸುವುದು, ಒಂದು ಆಂದೋಲನವನ್ನು ರೂಪಿಸೋದು ವಿಪಕ್ಷಗಳ ಜವಾಬ್ದಾರಿ. ಎಲ್ಲಿ ಮಾಡಬೇಕು ಇದನ್ನು? ಎಲ್ಲಿ ಮಾಡಬೇಕು? ಇವರು ಮಾಡೋದಕ್ಕೆ ಬಂದಿದ್ದು 25 ದೇಶಗಳ ಪ್ರಮುಖರು ಭಾಗವಹಿಸಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ. ಪ್ರಪಂಚದ ಟೆಕ್ ಜಗತ್ತಿನ ದಿಗ್ಗಜರೆಲ್ಲ ಬಂದಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ 3000 ಎಕ್ಸ್ಪರ್ಟ್ಗಳು 500 ಗೋಷ್ಠಿಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದಿದ್ದಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ನಲ್ಲಿ ಇವರು ಮಾಡಿದ್ದು. ಸಣ್ಣ ಹೋಲಿಕೆಯ ರೂಪದಲ್ಲಿ ಕೊಡಬೇಕು ಅಂದರೆ, ಮನೆಯಲ್ಲಿ ಅಪ್ಪ ಮಗನಿಗೂ ಏನೋ ಜಗಳ ಇರುತ್ತೆ. ಜಗಳ ಬರೋದೇ ಇಲ್ವಾ? ಬರ್ತವೆ. ತಿಕ್ಕಾಟ ಆಗದೇ ಇಲ್ವಾ? ಆಗ್ತವೆ. ಅಪ್ಪ ದೊಡ್ಡವನು, ಮಗ ಸಣ್ಣವನು. ಮಗ ಏನು ಮಾತಾಡಬಾರ್ದ? ಮಾತಾಡ್ಬೋದು, ಹೇಳ್ಬೋದು, ಅಪ್ಪ ನಿಂದಿಂತ ತಪ್ಪು ಅನ್ನಿಸ್ತಿದೆ ಅಂತ. ಅದನ್ನು ಮಗ ಮುಚ್ಚಿದ ಬಾಗಿಲು ಒಳಗಡೆ ಮಾಡಿದ್ರೆ ಕರೆಕ್ಟ್. ಅದು ಅಪ್ಪ ಮಗ ಮಾತಾಡ್ಬೇಕು. ಅದನ್ನು ಮನೆಗೆ ಯಾರೋ ಗೆಸ್ಟ್ ಬಂದಾಗಲೇ ಮಗ ಅದನ್ನು ಮಾಡಿದ್ರೆ ಮಗಂದೇನೋ ದುರುದ್ದೇಶ ಇದೆ ಅಂತ ಅರ್ಥ ಆಗುತ್ತದು. ದುರುದ್ದೇಶ ಇದೆ ಅಂತ. ಇದು ಒಂದು ಇಂಟರ್ನ್ಯಾಷನಲ್ ಸಮಿಟ್ ರೀ. ಪ್ರಪಂಚದ ಬೇರೆ ಬೇರೆ ಕಡೆಗಳಿಂದ ಡೆಲಿಗೇಟ್ಸ್ ಬಂದಿರುವಾಗ ಇದನ್ನು ಮಾಡಿದ್ದರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದವು. ಕೆಲವರು ಸಮರ್ಥನೆ ಮಾಡಿಕೊಂಡ್ರು ಕಾಂಗ್ರೆಸ್ನವರೇ, ಇನ್ನು ಕೆಲವರು ಇದಾಗಬಾರ್ದಾಗಿತ್ತು ಅಂದರು. ಪ್ರಧಾನಿ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಮೀರತ್ನಲ್ಲಿ ಮಾತಾಡ್ತಾ ಹೇಳಿದ್ರು, ಅವರು ಬೆತ್ತಲೆಯಾಗಿದ್ದಾರೆ ಅಂತ ದೇಶಕ್ಕೆಲ್ಲ ಗೊತ್ತಿದೆ, ಅಂಗೀಕಳೆಯ ಅವಶ್ಯಕತೆ ಮತ್ತೇನಿತ್ತು ಅಂತ. ಅಂಗೀಕಳೆಯ ಅವಶ್ಯಕತೆ ಮತ್ತೇನಿತ್ತು ಅಂತ ಕೇಳಿಸ್ಕೊಳ್ಳಿ. पूरा देश गर्व से भर गया, लेकिन कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया। समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए। मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? कांग्रेस के नेताओं ने वहां जो कुछ किया वो दिखाता है कि देश की सबसे पुरानी पार्टी वैचारिक रूप से कितनी दिवालिया हो गई है, कितनी दरिद्र हो गई है। साथियों, कोई कल्पना, कांग्रेस के नेताओं को मोदी से नफरत है। ये लोग मेरी कब्र खोदना चाहते हैं, मेरी मां को गाली देने से भी उनको कोई परहेज नहीं है। उन्हें भाजपा से विरोध है, उन्हें एनडीए से विरोध है। ठीक है, आपकी राजनीति में यही करना जरूरी है, चलो भाई समझ सकते हैं, हम इसको भी सहन कर लेंगे। लेकिन कांग्रेस को याद रखना चाहिए था कि एआई ग्लोबल समिट
ये बीजेपी का समारोह नहीं था और न ही उस समय बीजेपी का कोई नेता वहां मौजूद था। ये देश का कार्यक्रम था, देश के सम्मान का कार्यक्रम था, देश के लोगों के पसीने से। लेकिन कांग्रेस ने परसों सारी मर्यादाएं तोड़ दी और पूरा देश कांग्रेस की इस रीति नीति पर थू थू हो रही है। लेकिन दुर्भाग्य देखिए, इतनी पुरानी पार्टी के नेता लाजने के बजाय गाजते हैं, बेशर्मी के साथ देश की बेइज्जती करने वालों का जयकारा कर रहे हैं। ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಪ್ರತಿಭಟನೆ AI ಸಮಿಟ್ನಲ್ಲಿ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಕಾಂಗ್ರೆಸ್ ದೇಶದ ಕ್ಷಮೆ ಕೋರಬೇಕು ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ದೇಶದ ಅಭಿವೃದ್ಧಿಗೆ, ಇಂಡಸ್ಟ್ರಿ ಗ್ರೋತಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ನಾವು ಇಟ್ಟಿದ್ದೇವೆ. ಈಗ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ದೇಶದಲ್ಲಿ ನಡ್ಕೊಳ್ತಾ ಇದೆ ಅನ್ನೋಂಥದ್ದನ್ನು ನೋಡಿದ್ರೆ ಬಹಳಷ್ಟು ಜನರಿಗೆ, ಪ್ರಜ್ಞಾವಂತ ಜನರಿಗೆ ಮನಸ್ಸಿಗೆ ಆಘಾತವಾಗಿದೆ, ಖೇದವಾಗಿದೆ. ಅವರು AI ಸಮಿಟ್ದಲ್ಲಿ 29 ಜನ ಕಂಟ್ರಿ ಹೆಡ್ಸು, 45 ಜನ ವಿವಿಧ ಮಂತ್ರಿಗಳು ಮತ್ತು ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಬೇರೆ ಬೇರೆ ಅಧಿಕಾರಿಗಳು ಇತ್ಯಾದಿ ಬಂದಿದ್ದರು. ಅದರ ಜೊತೆಗೆ AIದ ಭಾಳ ಪ್ರಮುಖರು ಬಂದಿದ್ದರು. ಅದರಲ್ಲಿ ಅಂಥ ಸಂದರ್ಭದಲ್ಲಿ ಇವರು ಮಾಡಿದಂಥ ಕೃತ್ಯ ಅತ್ಯಂತ ಖಂಡನೀಯ ಅನ್ನುವಂಥ ಮಾರ್ಗ್ರೆಟ್ ಆಳ್ವಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಭಾಳ ಚೆನ್ನಾಗಿದೆ. ಡಿಸಿಪ್ಲಿನ್, ಡಿಗ್ನಿಟಿ ಆ್ಯಂಡ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿರೋಧ ಪಕ್ಷದವರು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಮತ್ತು ಅಖಿಲೇಶ್ ಯಾದವ್ ಅವರು ಇದೇ ಮಾತನ್ನು ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈಗಾದರೂ ಅವರು ದೇಶದ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟ ಆಗ್ರಹವಾಗಿದೆ. ದೇಶದ ಕ್ಷಮೆ ಕೋರಿದಲ್ಲ. ಆಮೇಲೆ ಇಂದು ಪ್ರತಿಭಟನೆ ನಡೆಸಿದವರನ್ನು ಅವರು ಭಗತ್ ಸಿಂಗಿಗೆ ಹೋಲಿಸಿದರು. ಭಗತ್ ಸಿಂಗ್ ಹೇಳಿದರು, ಕಿವುಡರಿಗೆ ಕೇಳಿಸಬೇಕು ಅಂದರೆ ಜೋರು ಶಬ್ದ ಮಾಡಬೇಕು ಅಂತ. ಅದು ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಬಾಂಬ್ ಹಾಕಿದ್ದಕ್ಕೆ. ಇದು ಹೌದು ಅನ್ನೋದಾದರೆ ಬ್ರಿಟಿಷರ ವಿರುದ್ಧ ಭಗತ್ ಸಿಂಗ್ ನಡೆಸಿದ ಹೋರಾಟಕ್ಕೂ ಪ್ರಜಾಸತ್ತಾತ್ಮಕವಾಗಿ ನಡೆದ ಚುನಾವಣೆಗಳಲ್ಲಿ ಸೋತವರು ಗೆದ್ದವರ ವಿರುದ್ಧ ನಡೆಸ್ತಾ ಇರುವ ಹೋರಾಟಕ್ಕೂ ಒಂದಕ್ಕೊಂದು ಹೋಲಿಕೆ ಮಾಡಬಹುದು ಅನ್ನೋದಾದರೆ ಮತ್ತು ಯಾವಾಗ ಪಾರ್ಲಿಮೆಂಟ್ನಲ್ಲಿ ಬಾಂಬ್ ಹಾಕೋದು? ಯಾವಾಗ ದೇಶದ ಖಜಾನೆ ಲೂಟಿ ಮಾಡೋದು? ಲಿಟ್ರಲಿ ಖಜಾನೆ ಲೂಟಿ ಮಾಡೋದು ಯಾವಾಗ? ಯಾಕಂದರೆ ಆಗಿನ ಬ್ರಿಟಿಷರ ಕಾಲದ ಕ್ರಾಂತಿಕಾರಿಗಳು ಅದನ್ನೇ ಮಾಡಿದ್ರಲ್ವ. ಪ್ರಜಾಪೀಡಕರಾಗಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಗುಂಡು ಹೊಡಿತಿದ್ರು ಅವರು. ಮತ್ತು ಇಲ್ಲಿ ಯಾವಾಗ ಬಂದು ಕೈಗೆತ್ಕೊಳ್ಳೋದು? ಇವರು ಭಗತ್ ಸಿಂಗ್ಗೆ ಹೋಲಿಸಬಹುದಾದ ವ್ಯಕ್ತಿತ್ವಗಳು ಅನ್ನುವುದಾದರೆ ಮಾರ್ಗರೇಟ್ ಆಳ್ವಾ ಅವರು ಹಿರಿಯ ಕಾಂಗ್ರೆಸ್ ನಾಯಕಿ. ಅವ್ರು ಹೇಳಿದ್ರು, ಇಂಟರ್ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಘನತೆ, ಶಿಸ್ತು ಮತ್ತು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರ ವಾಕ್ಯಗಳನ್ನು ಮೆನ್ಷನ್ ಮಾಡಿದ್ರು. ನೋಡಿ, ಅವರು ಕೂಡ ಅದಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾರೆ, ನಾನು ನನ್ನ ಅಭಿಪ್ರಾಯವನ್ನು ಸ್ವಂತ ಕೆಪಾಸಿಟಿಲಿ ಹೇಳಿದ್ದೀನಿ ಅಂತ. ಅಂದರೆ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯಕ್ಕೂ ನನ್ನ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಅವರು. ಆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಬೇಕಾದ ಅನಿವಾರ್ಯತೆ ಯಾಕೆ ಬರುತ್ತೆ ಯೋಚನೆ ಮಾಡಿ. BK ಹರಿಪ್ರಸಾದ್ ಅವರು ಒನ್ಸ್ ಅಗೇನ್ ಈ ಕೃತ್ಯವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರಧಾನಮಂತ್ರಿಗಳು ಯಾವ ವಿಚಾರದಲ್ಲಿ ದೇಶದ ಮರ್ಯಾದೆ ಹೋಗಿದೆ ಅಂತ ಹೇಳಿದ್ರೆ, ಇವರೇ ಹೊರ ರಾಷ್ಟ್ರಕ್ಕೆ ಹೋದಾಗ ದೇಶದ ಮರ್ಯಾದೆ ಹರಾಜಾಕಿದ್ರು. ಈಗ ಬೇರೆಯವರಿಗೆ ಪಾಠ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದಾರಷ್ಟೇ. ದೇಶದ ಮಾನ ಮರ್ಯಾದೆ ಹರಾಜಾಗಿದ್ದಕ್ಕೆ ನರೇಂದ್ರ ಮೋದಿ ಜವಾಬ್ದಾರಿ ತಗೋಬೇಕು ಅಂತ. ಏನು ಸಮಿಟ್ ಆಯಿತು, ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇದರಲ್ಲಿ ಯುವ ಕಾಂಗ್ರೆಸ್ಸಿಗರು ರಾಷ್ಟ್ರದ ಯುವಕರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ದೇಶದ ಮಾನ ಮರ್ಯಾದೆ ಹರಾಜಾಕಿದವರು ಗೊಲ್ಗೋಟಿಯಾ ಯೂನಿವರ್ಸಿಟಿ ಅಂತೇಳಿ ಒಂದು ಫೇಕ್ ರೋಬೋಟ್ನ ಬಿಟ್ಟು ಈ ದೇಶದಲ್ಲೇ ಮಾಡಿದ್ದು ಅಂಥೇಳಿ ನಮಗೆ ಅಂಥ ಒಂದು ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ಬೆಂಗಳೂರು, ಹೈದರಾಬಾದ್, ಪೂನಾ, ಚೆನ್ನೈಯಲ್ಲಿ ಸಾಫ್ಟ್ವೇರಲ್ಲಿರ್ತಕ್ಕಂಥ ನಾವು ದಿಗ್ಗಜರು, ನಾವು ಇಂಥ ಒಂದು ಸಮಿಟ್ ಮಾಡಿ ದೇಶಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ನೋಡಿದಾಗ ನರೇಂದ್ರ ಮೋದಿಯವರು ಪೂರ್ಣವಾದ ಜವಾಬ್ದಾರಿ ತೆಗೆದುಕೊಳ್ಬೇಕು.
ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಹರ್ದೀಪ್ ಪೂರಿ ಅಂತ ಹೇಳಂಥ ಒಬ್ಬ ಅವ್ರಿಗೇನಂತ ಕರಿಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಮಂತ್ರಿಮಂಡಲದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಟ್ಟದ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂಥವನು, ಕ್ರಿಮಿನಲ್ಲು. ಜಾಫ್ರಿ ಎಪ್ಸ್ಟೀನ್ ವಿಚಾರದಲ್ಲಿ ಅವರ ಫೈಲ್ಗಳಲ್ಲಿ 62 ಬಾರಿ ಅವರ ಹೆಸರುಗಳು ಬಂದಿದೆ. ಸ್ವತಃ 3-4 ಸಲ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾರ ಪರ ಅವ್ರು ಹೋಗಿ ಭೇಟಿ ಮಾಡಿದ್ರು ಅಂತ ನರೇಂದ್ರ ಮೋದಿ ಅವರು ಹೇಳಬೇಕು. ಒಬ್ಬ ಅತ್ಯಾಚಾರಿ, ಜೈಲುವಾಸಿ, ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನ ಕಳಸಾಗಣಿಕೆ ಮಾಡಿದಂಥ ಅತ್ಯಾಚಾರಿನ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು ಇನ್ನೂ ಇವ್ರು ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದಾರಲ್ಲ, ದೇಶದ ಮಾನ ಮರ್ಯಾದೆ ಮೂರ್ಖ ಸಾಕಿರ್ತಕ್ಕಂಥ. ಯಾರ ಪರವಾಗಿ ಜಫ್ರಿ ಎಪ್ಸ್ಟೀನನ್ನು ಹರ್ದೀಪ್ ಸಿಂಗ್ ಪೂರಿ ಹೋಗಿ ಭೇಟಿಯಾದರು ಹೇಳಬೇಕು. ಈವನ್ ವಿ ವಾಂಟ್ ಟು ನೋ ದ್ಯಾಟ್ ಯಾರ ಪರವಾಗಿ ಹೋಗಿ ಮೀಟ್ ಮಾಡಿದರು ಅಂತ, ಯಾವ ಇಸ್ವಿಲ್ ಮೀಟ್ ಮಾಡಿದರು, ಯಾರಿಗಾಗಿ ಆವಾಗ ಹರ್ದೀಪ್ ಸಿಂಗ್ ಪೂರಿ ಕೆಲಸ ಮಾಡ್ತಿದ್ರು. ಎವ್ರಿಥಿಂಗ್ ಈಸ್ ಇಂಟ್ರೆಸ್ಟಿಂಗ್. ನರೇಂದ್ರ ಮೋದಿ ಅವರು ಮೀರತ್ನಲ್ಲಿ ಮಾತನಾಡಿದ್ದಿತ್ತಲ್ಲ, ನೀವು ಬೆತ್ತಲಾಗಿಬಿಟ್ಟಿದ್ದೀರಿ ಅನ್ನೋದು ದೇಶಕ್ಕೆಲ್ಲ ಗೊತ್ತು, ಮತ್ತ್ಯಾಕೆ ಅಂಗಿ ಕಳೆದ್ರಿ ಅಂತ. ಅದಕ್ಕೆ ಕಟುವಾಗಿ ಪ್ರತಿಕ್ರಿಯೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ. ಮೋದಿಜಿ, ನೀವು ನಾಚಿಕೆಗೇಡಿನ ಬಗ್ಗೆ ಮಾತಾಡ್ತೀರಾ. ನಾಚಿಕೆಗೇಡಿನ ವಿಷಯ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ನಿಮ್ಮ ಹೆಸರು, ನಿಮ್ಮ ಮಂತ್ರಿ ಮತ್ತು ನಿಮ್ಮ ಸ್ನೇಹಿತನ ಹೆಸರು ಎಪ್ಸ್ಟೀನ್ ಫೈಲ್ಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದೆ. ಅಂಥ ನೀಚ ಅಪರಾಧಕ್ಕೆ ಸಂಬಂಧಿಸಿರುವುದು ಇದು ನಾಚಿಕೆಗೇಡಿನ ಸಂಗತಿ. ನೀವು ಅಮೆರಿಕದೊಂದಿಗೆ ಮಾಡಿಕೊಂಡ ವ್ಯಾಪಾರ ಒಪ್ಪಂದ, ಅದರಲ್ಲಿ ನೀವು ದೇಶವನ್ನೇ ಮಾರಿದ್ದೀರಿ, ಇದು ನಾಚಿಕೆಗೇಡಿನ ಸಂಗತಿ. ನೀವು ನಮ್ಮ ದೇಶದ ಡೇಟಾವನ್ನು ಹಸ್ತಾಂತರಿಸಿದ್ದೀರಿ, ನೀವು ರೈತರ ಹಿತಾಸಕ್ತಿಯನ್ನು ಬಿಟ್ಟುಕೊಟ್ಟಿದ್ದೀರಿ, ಜವಳಿ ಉದ್ಯಮವನ್ನು ಹಾಳು ಮಾಡಿದ್ದೀರಿ. ಅಮೆರಿಕದಲ್ಲಿ ಅದಾನಿ ವಿರುದ್ಧ ನಡೆಯುತ್ತಿರುವ ಪ್ರಕರಣ ನಿಮ್ಮನ್ನು ರಾತ್ರಿ ಇಡೀ ನಿದ್ದೆಗೆಡಿಸುವಂತೆ ಮಾಡಿದೆ ಎಂದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಏಕೆಂದರೆ ಇದು BJP ಮತ್ತು ನಿಮ್ಮ ಆರ್ಥಿಕ ವಾಸ್ತುಶಿಲ್ಪದ ವಿರುದ್ಧದ ಪ್ರಕರಣ. 14 ತಿಂಗಳಿಂದ ಅದರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ನಿಮ್ಮ ಸ್ನೇಹಿತರಾದ ಅನಿಲ್ ಅಂಬಾನಿ, ಅದಾನಿ ಮತ್ತು ನಿಮಗಾಗಿ ನೀವು ಭಾವಿಸುವುದನ್ನು ನೀವು ಮಾಡುತ್ತೀರಿ. ನಾನು ಮತ್ತು ಕಾಂಗ್ರೆಸ್ ಪಕ್ಷದ ಸಿಂಹ ಹೃದಯದ ಯೋಧರು ದೇಶವನ್ನು ರಕ್ಷಿಸುವುದನ್ನು ಮುಂದುವರಿಸುತ್ತೇವೆ, 1 ಇಂಚು ಕೂಡ ಹಿಂದೆ ಸರಿಯುವುದಿಲ್ಲ ಅಂತ ರಾಹುಲ್ ಗಾಂಧಿ ಅವರ ಟ್ವೀಟ್. ಅದು ಮಾತು ಕೂಡ ಆಡಿದ್ದಾರೆ. ಜಫ್ರಿ ಎಪ್ಸ್ಟೀನ್ ಫೈಲ್ ಬಗ್ಗೆ ಒಂದು ಸಪ್ರೇಟ್ ಡಿಬೇಟ್ ಮಾಡಬೇಕಾದ ಅವಶ್ಯಕತೆ ಇದೆ. ನಾಳೆ ನಾಡಿದ್ದು ಮಾಡೋಣಂತೆ. ಮುಂದಿನ ಸುದ್ದಿಗೆ ಹೋಗೋಣ. 5 ಸ್ಟೇಟ್ ಎಲೆಕ್ಷನ್ಸ್ ಘೋಷಣೆಗೆ ದಿನಗಣನೆ ನಡೀತಾ ಇದೆ. ಮುಂದಿನ ತಿಂಗಳು ಬಹುಶಃ ಮಿಡ್ ಆಫ್ ಮಾರ್ಚ್ ಅನೌನ್ಸ್ ಆಗುತ್ತೆ. ಪ್ರಚಾರಗಳು ಕೂಡ ಬಹಳ ಜೋರಾಗಿ ನಡೀತಾ ಇದ್ದಾವೆ. ಕೊಯಮತ್ತೂರಿನಲ್ಲಿ DMK ಸಮಾವೇಶದಲ್ಲಿ ಉದಯನಿಧಿ ಸ್ಟಾಲಿನ್ ಮಾತಾಡಿದರು. ಮುಖ್ಯಮಂತ್ರಿಗಳ ಸುಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವ DMK ನಾಯಕ. ED CBIನ ಬಿಟ್ಟು BJP ಅವರು ವಿಪಕ್ಷಗಳನ್ನು ಹೆದರಿಸ್ತಾ ಇದ್ದಾರೆ. BJPಗೆ ಮತ್ತು ಪ್ರಧಾನಿ ಮೋದಿಗೆ DMK ಹೆದರದಿಲ್ಲ. ಪ್ರಧಾನಿ ಮೋದಿ ಬಗ್ಗೆ ಅಲ್ಲ, ಅವ್ರ ಅಪ್ಪನ ಬಗ್ಗೆನೂ ನಮಗೆ ಭಯ ಇಲ್ಲ ಅಂತ. ಈಗ ನೋಡಿ, ಅಂದರೆ ಎದುರಿಗೆ ಜನ ನೋಡಿದ್ರೆ ಚಪ್ಪಾಳೆಗಳು ಬೀಳ್ತವೆ ಅಂದರೆ ಮಾತು ಹಿಂಗೆ ದಾರಿ ತಪ್ಪಿಡ್ತವೆ. ಮೋದಿನ ನೋಡಿದ್ರೆ ಭಯ ಇಲ್ಲ ಅನ್ನುವಂಥದ್ದು ನಿರೀಕ್ಷಿತವಾದಂಥ ಮಾತು. ಅವರಪ್ಪನ ವಿಷಯ, ಇವರಪ್ಪನ ವಿಷಯ. ತಮಿಳುನಾಡು ಚುನಾವಣಾ ರಣಕಣದಲ್ಲಿ ಮೋಡಿಗೆಲ್ಲ ಅವರ ಡ್ಯಾಡಿಗೂ ಹೆದರೋದಿಲ್ಲ ಅಂತ ಉದಯನಿಧಿ ಸ್ಟಾಲಿನ್ ಹೇಳಿತ್ತು. SIR ಪ್ರಕ್ರಿಯೆ ಮುಗೀತಲ್ಲಿ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ಪರಿಷ್ಕರಣೆ. ನಂಬರ್ಗಳು ಶಾಕಿಂಗ್ ಇದ್ದಾವೆ. 74 ಲಕ್ಷ ಮತದಾರರ ಹೆಸರುಗಳನ್ನು ಎಲೆಕ್ಷನ್ ಕಮಿಷನ್ ಡಿಲೀಟ್ ಮಾಡಿದೆ. 74 ಲಕ್ಷ ಅಂದರೆ ಯಾರದ್ದಾದರೂ ಅನ್ಯಾಯವಾಗಿ ಡಿಲೀಟ್ ಆದರೆ ಅರ್ಜಿ ಹಾಕಬಹುದು. ಸತ್ತವ್ರದ್ದು ಡಿಲೀಟ್ ಆಗಿರುತ್ತೆ, 2 ಕಡೆ ಹೆಸರಿಟ್ಕೊಂಡವ್ರದ್ದು ಡಿಲೀಟ್ ಆಗಿರುತ್ತೆ, ಸರಿಯಾಗಿ ಇರೋರ್ದು ಡಿಲೀಟ್ ಆಗಿರುತ್ತೆ, ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆದವ್ರದ್ದು ಡಿಲೀಟ್ ಆಗಿರುತ್ತೆ. ಅಂಥವ್ರು 74 ಲಕ್ಷ. 2,77,00,000 ಪುರುಷ ಮತದಾರರಿದ್ದಾರೆ, ಮಹಿಳೆಯರು 2,89,00,000 ಇದ್ದಾರೆ, ಹೊಸ ಮತದಾರರು 27 ಲಕ್ಷ 50,000 ಜಾಯ್ನ್ ಆಗಿದ್ದಾರೆ, ತೃತೀಯ ಲಿಂಗಿಗಳು 7,617 ಇದ್ದಾರೆ. ಡಿಲೀಟ್ ಆದವರು 74 ಲಕ್ಷ ಮತದಾರರು. 5,67,00,000 ಮತದಾರರು ಫೈನಲಿ ಉಳ್ಕೊಂಡಿದ್ದಾರೆ. ಮುಂಚೆ 6,41,00,000 ಮತದಾರರಿದ್ದರು. 6,41,00,000 ಮತದಾರರಿದ್ದರು. SIR ಪ್ರಕ್ರಿಯೆ ಮಾಡಿದ ನಂತರ 5,67,00,000 ಮತದಾರರು ಉಳ್ಕೊಂಡಿದ್ದಾರೆ.
ಯಾರದ್ದಾದರೂ ಅನ್ಯಾಯವಾಗಿ ಹೆಸರು ಡಿಲೀಟ್ ಆಗಿದ್ದರೆ ಹೆಸರು ಸೇರಿಸಿಕೊಳ್ಳುವುದಕ್ಕೆ ಹಲವು ಅವಕಾಶಗಳಿರ್ತವೆ. ಬಟ್ ಸೂಕ್ತ ದಾಖಲೆಗಳನ್ನು ಕೊಡಬೇಕು, ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ್ ಕೊಡಬೇಕು. ಮುಂದಿನ ಸುದ್ದಿ, ಟೈಮ್ ಕಡಿಮೆ ಇದೆ, ಕ್ವಿಕ್ಕಾಗಿ ಮಾತಾಡೋಣ. ಇಂಟರ್ನ್ಯಾಷನಲ್ ನ್ಯೂಸು. ಇರಾನ್ ಅಮೇರಿಕಾ ಕದನ ಶುರುವಾಗುತ್ತಾ? ಯಾವ ಕ್ಷಣದಲ್ಲಾದರೂ ಶುರುವಾಗಬಹುದು ಅನ್ನುವ ಪರಿಸ್ಥಿತಿ ಇದೆ. UAEನಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ UAE ಮಧ್ಯಸ್ಥಿಕೆಯಲ್ಲಿ ಇರಾನ್ ಅಮೇರಿಕಾ ಮಾತುಕತೆ ನಡೀತಾ ಇದೆ. ಮಾತುಕತೆಗಳು ಯಶಸ್ವಿಯಾದರೆ, ಇದರಲ್ಲಿ ಮಾತುಕತೆಗಳು ಯಶಸ್ವಿಯಾಗೋದು ಅದರ ಅರ್ಥ ಇರಾನ್ ಮಣಿಯೋದಷ್ಟೇ. ಆದರೆ ಯುದ್ಧ ನಡೀಲಿಕ್ಕಿಲ್ಲ. ಅದರ್ವೈಸ್ ಎರಡೂ ಕಡೆಗಳಿಂದ ಯುದ್ಧದ ತಯಾರಿ ಇದೆ. ಡೊನಾಲ್ಡ್ ಟ್ರಂಪ್ ಹೂ ಅಂದ ತಕ್ಷಣ ಇರಾನಿನ ವಿರುದ್ಧ ದಾಳಿಯನ್ನು ಆರಂಭಿಸೋದಕ್ಕೆ ಅಮೇರಿಕದ 2 ಅತಿ ದೊಡ್ಡ ಯುದ್ಧ ನೌಕೆಗಳು ಸಮುದ್ರದಲ್ಲಿ ಶತಪಥ ತಿರುಗುತ್ತಾ ಇದ್ದಾವೆ. ಹಾರುವ ಏರ್ಫೋರ್ಸ್ ನಿಲ್ದಾಣಗಳು. ಇನ್ನೊಂದು ಕಡೆ ಅಯಾತುಲ್ಲಾ ಖಮೇನಿ ದಾಳಿ ನಡೆದರೆ ಅಮೇರಿಕದ ವಿಮಾನಗಳನ್ನು ಎದುರಿಸೋದಕ್ಕೆ ವಿಮಾನ ನಿರೋಧಕ ಕ್ಷಿಪಣಿಗಳನ್ನು ಟೆಸ್ಟ್ ಮಾಡಿಸಿದ್ದಾರೆ. ಇದರ ಮಧ್ಯದಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಇವತ್ತು ಪ್ರಕಟ ಆದಂಥ ಒಂದು ಸುದ್ದಿ, ತನ್ನನ್ನು ಅಮೇರಿಕ ಟಾರ್ಗೆಟ್ ಕಿಲ್ಲಿಂಗ್ ಮಾಡಬಹುದು ಅನ್ನುವ ಭಯ ಅಯಾತುಲ್ಲಾ ಖಮೇನಿಗೆ ಕಾಡ್ತಿರೋ ಹಂಗೆ ಕಾಣಿಸ್ತಾ ಇದೆ. ಉತ್ತರಾಧಿಕಾರಿ ನೇಮಕ ಆಗಿದೆಯಂತೆ ಅಲಿ ಲಾರಿಜಾನಿ ಅಂತ. ಖಮೇನಿ ಜೊತೆಗೆ ಇರುವಂಥ ವ್ಯಕ್ತಿ ಅಲಿ ಲಾರಿಜಾನಿ ಖಮೇನಿಯ ಉತ್ತರಾಧಿಕಾರಿ ಅಂತೆ. ಅಕಸ್ಮಾತ್ ಈ ಕದನದಲ್ಲಿ ತಾನು ಸತ್ತರೆ, ಸಾಧ್ಯತೆಗಳು ಹಲವಾರಿದೆ. ಒಂದು ಶಾಂತಿ, ಸದ್ಯಕ್ಕೆ ಅದು ದೂರದ ಸಾಧ್ಯತೆ ಅನ್ನಿಸ್ತಾ ಇದೆ. ಇನ್ನೊಂದು ಲಿಮಿಟೆಡ್ ಅಟ್ಯಾಕ್. ಇರಾನಿನ ಅಣುಸ್ಥಾವರಗಳು ಅಥವಾ ಟಾರ್ಗೆಟ್ ಕಿಲ್ಲಿಂಗ್ಗಳು, ಅಂದರೆ ಪ್ರಮುಖ ನಾಯಕರುಗಳು, ಮಿಲಿಟರಿ ನೇತಾರರುಗಳನ್ನು ಹೊಡೆಯೋದು ಅಥವಾ ಔಟ್ರೈಟ್ ಯುದ್ಧ ಶುರು ಮಾಡೋದು. ಅಕಸ್ಮಾತ್ ಅಂಥದ್ದೇನಾದರೂ ಆಗಿ ತನ್ನ ಪ್ರಾಣಕ್ಕೆ ಅಪಾಯ ಆದರೆ ಅಲಿ ಲಾರಿಜಾನಿ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಳ್ಳಬೇಕು ಅಂತ ಅಯಾತುಲ್ಲಾ ಅಲಿ ಖಮೇನಿ ಘೋಷಣೆ ಮಾಡಿದ್ದಾರೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ. ಸದ್ಯಕ್ಕೆ ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥ. ನೆಕ್ಸ್ಟು ಅಯಾತುಲ್ಲಾ ಅಲಿ ಖಮೇನಿ, ಲಾರಿಜಾನಿ. ಖಮೇನಿ ಹತ್ಯೆಯಾದರೆ ನೇತೃತ್ವ ಈ ಮನುಷ್ಯನದ್ದು. ಆಲ್ರೆಡಿ ನಿರ್ಧಾರ ಆಗಿದೆಯಂತೆ ಸರ್ಕಾರದಲ್ಲಿ. ಇರಾನಿನ ರಾಷ್ಟ್ರೀಯ ಭದ್ರತಾ ಮುಖ್ಯಸ್ಥರೇ ಇರಾನಿನ ಸುಪ್ರೀಂ ಲೀಡರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ ಅಂತ. ಅಂದರೆ 10 ಹಲವು ಹುದ್ದೆಗಳಲ್ಲಿ ಈ ಮನುಷ್ಯ ಕೆಲಸ ಮಾಡಿದ್ದಾರೆ. ಅತ್ಯಂತ ನಂಬಿಕಸ್ಥ ಅಯಾತುಲ್ಲಾ ಅಲಿ ಖಮೇನಿಗೆ ಇರಾನಿನ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಒಂದಿದೆ, SNCS ಅಂತ. ಅದರ ಕಾರ್ಯದರ್ಶಿ. ದೇಶದ ಭದ್ರತೆ, ವಿದೇಶಾಂಗ ವ್ಯವಹಾರಗಳ ಮೇಲೆ ಅಂತಿಮ ನಿರ್ಧಾರವನ್ನು ಆ ಕೌನ್ಸಿಲ್ ತೆಗೆದುಕೊಳ್ಳುತ್ತೆ. ಖಮೇನಿಯ ಸುಪ್ರೀಂ ಅಡ್ವೈಸರ್ ಆಗಿ ಕೂಡ ಇದೇ ಅಲಿ ಕೆಲಸ ಮಾಡ್ತಾ ಇರೋದು. ಇರಾನ್ನಲ್ಲಿ ನಡೆದಂಥ ಆಡಳಿತ ವಿರೋಧಿ ದಂಗೆ ಏನಿತ್ತು, ಆ ದಂಗೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ, ದಂಗೆಕೋರರನ್ನು ಸದೆಬಡಿಯುವಲ್ಲಿ ಸಹಾಯ ಮಾಡಿದ್ದು ಕೂಡ ಇದೇ ಮನುಷ್ಯ. ಈತ ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅನ್ನುವ ನಿರ್ಧಾರ ಅಯಾತುಲ್ಲಾ ಅಲಿ ಖಮೇನಿಯಿಂದ ಆಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸ್ಮಾರ್ಟ್ ಕಂಟ್ರೋಲ್ ಹೆಸರಿನಲ್ಲಿ ಸೇನಾ ಸಮರಾಭ್ಯಾಸವನ್ನು ಇರಾನ್ ಮಾಡ್ತಾ ಇದೆ. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಮಾನಗಳನ್ನು ನಿಖರವಾಗಿ ಹೊಡೆದುರುಳಿಸಬಲ್ಲಂಥ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಿದೆ. ಭಾರತ ಇರಾನ್ನಲ್ಲಿರುವ ಭಾರತೀಯರಿಗೆ ಅಡ್ವೈಸರಿ ರಿಲೀಸ್ ಮಾಡಿದೆ. ಅಡ್ವೈಸರಿ ಬೈ ಆ್ಯಂಡ್ ಲಾರ್ಜ್ ಹೇಳೋದು, ಸಾಧ್ಯ ಆದರೆ ಇರಾನನ್ನು ತೊರೆದು ಬಿಡಿ, ಇಲ್ಲ ಸುರಕ್ಷಿತವಾಗಿರಿ, ಎಲ್ಲೂ ಹೊರಗಡೆ ಓಡಾಡೋದೆಲ್ಲ ಮಾಡಬೇಡಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.